ಬೆಳಗ್ಗೆ ಬೇಗ ಕೆಲಸ ಮುಗಿದ್ರೆ ಏನೋ ಒಂಥರ ಸಮಾಧಾನ. ನಾನು ಬೆಳಗ್ಗೆ ತಿಂಡಿಗೆ ರೊಟ್ಟಿ ಮತ್ತು ಬೀನ್ಸ್ ಪಲ್ಯ ಮಾಡಿದ್ದೆ. ಹಾಗೆ ನನ್ನ ಫ್ರೆಂಡು ಒಂದು ರೆಸಿಪಿ ಶೇರ್ ಮಾಡಿದ್ರು. ಅದು ಯಾವುದು ಅಂದರೆ ಹೆಸರು ಬೇಳೆ ಉಪ್ಪಿಟ್ಟು. ಅದಕ್ಕೆ ಅದು ಹೇಗೆ ಮಾಡೋದು ಅಂತ ಎಲ್ಲ ಕೇಳ್ಕೊಂಬಿಟ್ಟು ಅದನ್ನು ನಾನು ಮಾಡ್ತಾಯಿದ್ದೀನಿ. ಹೆಸರು ಬೇಳೆನ ನೆನೆಸಿಟ್ಬಿಟ್ಟು ಅದಕ್ಕೆ ಕಾಯಿ ತುರಿ ಮತ್ತು ಉಪ್ಪನ್ನ ಸೇರಿಸ್ಕೊಂಡು ರುಬ್ಬಿ ಅದಕ್ಕೆ 4 ಟೇಬಲ್ ಸ್ಪೂನ್ ಅಷ್ಟು ನೀರನ್ನ ಹಾಕಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ಗೆ ಎಣ್ಣೆ ಸವರಿ ಅದಕ್ಕೆ ಹಾಕಿ ಅದನ್ನು ಸ್ಟೀಮ್ನಲ್ಲಿ ಬೇಯಿಸಬೇಕು. ಅದಕ್ಕೆ ನಾನು ಕಡ್ಬಿನ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಮೊದಲೇ ಕಾಯೋದಕ್ಕಿಟ್ಟಿದ್ದೆ. ಆಮೇಲೆ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ಗೆ ಹಾಕಿಟ್ಟಿರೋದಿತ್ತಲ್ಲ ಅದನ್ನು ಕಡ್ಬಿನ ಪಾತ್ರೆ ಒಳಗೆ ಇಟ್ಬಿಟ್ಟು 20 ನಿಮಿಷ ಬೇಯಿಸಿ ಅಂತ ಹೇಳಿದೆ. ಹಾಗೆ ನಾನು 20 ನಿಮಿಷ ಬೇಯೋದಕ್ಕೆ ಇಟ್ಟಿದ್ದೀನಿ. ನಾವು ಅಷ್ಟರಲ್ಲಿ ಈರುಳ್ಳಿ ಮೆಣಸಿನಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೋಬೇಕು. ನಾವು ಉಪ್ಪಿಟ್ಟು ಯಾವ ಥರ ಮಾಡ್ತೀವಿ ಅದೇ ಥರ ಮಾಡೋದು. ಇದನ್ನು ಕಡ್ಬಿನ ಪಾತ್ರೆಯಿಂದ ತೆಗೆದುಬಿಟ್ಟು ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಸಣ್ಣದಾಗಿ ಹುಡಿ ಮಾಡ್ಕೋಬೇಕು. ಹಾಗೆಯೇ ಒಂದು ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ, ಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಹುಡಿ ಮಾಡಿರ್ತೀವಲ್ಲ ಅದನ್ನು ಹಾಕಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಹಾಕಿದ್ರೆ ಹೆಸರುಬೇಳೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಮೊದಲು 1-2 ಸ್ಪೂನ್ ತಿನ್ನೋದಕ್ಕೆ ಫುಲ್ ಜೋಶಲ್ಲಿ ತಿಂತಾರೆ. ಆಮೇಲೆ 3-4ನೇ ಸ್ಪೂನ್ ತಿನ್ನೋ ಅಷ್ಟರಲ್ಲಿ ಅವರಿಗೆ ಬೇಡ ಅನಿಸಿರುತ್ತೆ. ಹೆಸರುಬೇಳೆ ಉಪ್ಪಿಟ್ಟಲ್ವ, ಹಾಗಾಗಿ ಸ್ವಲ್ಪ ಹೆಸರುಬೇಳೆದು ಫ್ಲೇವರು ಬರ್ತಾ ಇರುತ್ತಲ್ವ, ಹಾಗಾಗಿ ಅವರಿಗೆ ಬೇಡ ಅಂತ ಅನ್ನಿಸ್ತಿತ್ತು. ಆದ್ರೂ ಹೆಲ್ದಿ ಫುಡ್ಡು ತಿನ್ನಲೇಬೇಕು ಅಂತೇಳಿ ತಿನ್ನಿಸ್ದೆ. ಥ್ಯಾಂಕ್ ಯು ಆಲ್.